रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओं। ದ್ರೋಣಾಚಾರ್ಯರ ಹತ್ರ ದೃಷ್ಟದ್ಯುಮ್ನ ಬಂದು ನನಗೆ ನೀವು ದಿವ್ಯಾಸ್ತ್ರಗಳನ್ನು ಹೇಳಿಕೊಡಬೇಕು, ನಾನು ನಿಮ್ಮ ಹತ್ರನೇ ಶಸ್ತ್ರಾಭ್ಯಾಸ ಕಲಿಯೋದು ಅಂತ ಹೇಳಿದಾಗ ದ್ರೋಣಾಚಾರ್ಯರು ಅವನ ಮುಖನೇ ನೋಡಿದರು. ಅಂದರೆ ಯಾರಪ್ಪ ನೀನು, ಅಂದರೆ ನನ್ನನ್ನು ಕೊಲ್ಲಿಕ್ಕೆ ಅಂತ ನೀನಲ್ವಾ ಹುಟ್ಟಿದ್ದು ದೃಪದ ರಾಜನಿಗೆ, ಸೊ ನನ್ನ ಹತ್ರವೇ ನೀನು ದಿವ್ಯಾಸ್ತ್ರವನ್ನು ಪಡ್ಕೊಂಡು ನನಗೇ ಉಪಯೋಗಿಸಬೇಕಾ ಅಂತೇಳ್ಕೊಂಡು ಯೋಚನೆ ಮಾಡಿದರು. ಆದರೂ ಇಲ್ಲ, ಈಗ ನನ್ನನ್ನು ಬಹುಶಃ ಭಗವಂತ ನನ್ನನ್ನು ಪರೀಕ್ಷೆ ಮಾಡ್ತಾ ಇರಬೇಕು ಅಂತ ಕಾಣಿಸುತ್ತೆ ಅಂತೇಳಿದ್ರೇನು, ಈಗ ದ್ರೋಣಾಚಾರ್ಯರು ಹೇಳಿಕೊಡ್ತಾರೋ ಇಲ್ವೋ. ಯಾಕಂತೇಳಿದ್ರೆ ಕರ್ಣನಿಗಾಗುವಾಗ ಅವನು ಸೂತಪುತ್ರ ಅಂತ ಇತ್ತು, ಅವನು ಏಕಲವ್ಯ ಅಂತ ಆದರೆ ಅವನು ಬೇಡರ ಜಾತಿಗೆ ಸೇರಿದವ, ಅವರೆಲ್ಲ ಎಲಿಜಿಬಲ್ ಅಲ್ಲ ಅಂಥೇಳಿ. ಆದರೆ ಇಲ್ಲಿ ಕ್ಷತ್ರಿಯನೇ ಬಂದಿದ್ದಾನೆ ದೃಷ್ಟದ್ಯುಮ್ನ ಅಂಥೇಳಿದರೆ, ಮಹಾ ತೇಜಸ್ವಿ ಯಜ್ಞಕುಂಡದಿಂದ ಎದ್ದು ಬಂದವನು. ಸೊ ಅಂಥವನಿಗೆ ಅಂಥೇಳಿದರೆ ಅವನು ಕೇಳುವಂಥದ್ದು ಜಾಯಿಸೋದು ಅಂಥೇಳಿದರೆ ಅದರಲ್ಲಿ ಏನು ತಪ್ಪಿಲ್ಲ. ದೃಷ್ಟದ್ಯುಮ್ನ ಬಂದು ಕೇಳಿದ್ರಲ್ಲಿ, ಇವರು ಹೇಳಿಕೊಡೋದ್ರಲ್ಲಿಗೂ ಸಹ ಏನು ತಪ್ಪಿಲ್ಲ, ಇವರು ಹೇಳಿಕೊಡಲೇಬೇಕು, ಕರ್ತವ್ಯ ಇದರಲ್ಲಿ. ಅಂದರೆ ತನ್ನ ಧರ್ಮವನ್ನು ಮಾಡ್ತಾರೋ ಅಥವಾ ವ್ಯಕ್ತಿಗತವಾದ ಇವನಿಗೆ ಹೇಳಿಕೊಟ್ರೆ ನನ್ನ ಜೀವಕ್ಕೆ ಬಾಧೆ, ನನ್ನ ಜೀವಕ್ಕೆ ತೊಂದರೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ವ್ಯಕ್ತಿಗತವಾದ ಕಾರಣದಿಂದ ತನ್ನ ಧರ್ಮವನ್ನು ಬಿಡ್ತಾರೋ ಏನು ಅಂತ ಏನಂದರೆ ಯೋಚನೆ ಮಾಡಲಿಕ್ಕೆ ದ್ರೋಣಾಚಾರ್ಯ ಶುರು ಮಾಡಿದರು. ಇದು ಖಂಡಿತ ತನ್ನದು ಪರೀಕ್ಷೆ ಮಾಡ್ತಾ ಇದ್ದಾರೆ ಭಗವಂತ, ಈ ಸಲ ನಾನು ಸಿಕ್ಕಿ ಬೀಳಬಾರ್ದು ಅಂತ ಯೋಚನೆ ಮಾಡಿದರು. ಹೇಳಿದರು, ನಾನು ಹೇಳಿಕೊಡ್ತೀನಿ ಅಂತ. ಅರೆ ಹೇಳಿಕೊಡ್ತೀನಿ ಅಂತ, ಅರೆ ನಿಮ್ಮ ಶತ್ರು ನಿಮ್ಮನ್ನು ಕೊಲ್ಲಿಕ್ಕಂತ ಹುಟ್ಟಿದವ, ಅವನಿಗೆ ನೀವು ಹೇಳಿಕೊಡ್ತೀರಾ? ಹೇಳಿಕೊಡ್ತೇನೆ. ಯಾಕೆ? ಲೋಕದಲ್ಲಿ 3 ಲೋಕದಲ್ಲಿಯೂ ಕೂಡ ನನ್ನ ಕೀರ್ತಿ ಮೆರಿಬೇಕು. ಯಾಕಂತ ಹೇಳಿದ್ರೆ ತನ್ನನ್ನೇ ಕೊಲ್ಲಲಿಕ್ಕಂತಿರುವಂಥ ಆ ದೃಷ್ಟದ್ಯುಮ್ನಿಗೂ ದ್ರೋಣಾಚಾರ್ಯರು, ಧರ್ಮ ಮಾರ್ಗದಲ್ಲಿ ನಿರತರಾದ ದ್ರೋಣಾಚಾರ್ಯರು ಆ ಶಸ್ತ್ರಾಭ್ಯಾಸ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ತನ್ನನ್ನು ಕೊಲ್ಲಿಕ್ಕೆ ಹುಟ್ಟಿದ ಅಂತ ಆ ವ್ಯಕ್ತಿಗತ ಕಾರಣದಿಂದ ಆಗುವುದಿಲ್ಲ ಅಂತ ಹೇಳಲಿಲ್ಲ ಅಂತ ಇಡೀ 3 ಲೋಕದಲ್ಲಿ ತನ್ನ ಕೀರ್ತಿ ಮೆರಿಬೇಕು ಅಂತ ತಿಳ್ಕೊಂಡು ದ್ರೋಣಾಚಾರ್ಯರು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಪರಶುರಾಮ ಆಚಾರ್ಯರಿಂದ ತಾನು ಪಡ್ಕೊಂಡಿರುವಂತಹ ಅತ್ಯಂತ ದುರ್ಲಭವಾದ ಈ ಅಸ್ತ್ರಗಳನ್ನು, ದಿವ್ಯಾಸ್ತ್ರಗಳನ್ನು ದೃಷ್ಟದ್ಯುಮ್ನಿಗೆ ಹೇಳಿಕೊಟ್ಟಿದ್ದಾರೆ. ರಾಮಾಸ್ತ್ರಾಣಂ ದುರ್ಲಭತ್ವಾತ್ ಅಂದರೆ ಇದು ಸಾಮಾನ್ಯದವರಿಗೆ ಗೊತ್ತಿದೆಯಾ? ಇಲ್ಲವೇ ಇಲ್ಲ. ಭಗವಂತ ದ್ರೋಣಾಚಾರ್ಯರಿಗೆ ಹೇಳಿಕೊಟ್ಟಿದ್ದು. ಯಾಕೆ? ಮುಂದೆ ನೀವು ಅವರಿಗೆಲ್ಲ ಹೇಳಿಕೊಡಿ ಅಂತ. ಸೊ ರಾಮಾಸ್ತ್ರಾಣಂ ದುರ್ಲಭತ್ವಾತ್ ತ್ರಿದಶೇಶ್ವಪಿ ವೀರ್ಯವಾನ್ ಅಂತೇಳಿದರೆ ದೇವತೆಗಳಿಗೂ ಕೂಡ ಇದು ದುರ್ಲಭವಾದದ್ದು. ಅಂತಹ ಆ ವಿಶೇಷವಾದ ಅಸ್ತ್ರಗಳನ್ನು, ದಿವ್ಯಾಸ್ತ್ರಗಳನ್ನು ದೃಷ್ಟದ್ಯುಮ್ನಿಗೆ ದ್ರೋಣಾಚಾರ್ಯರು ಹೇಳಿಕೊಟ್ರು. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಬಹುಶಃ ವೈಲಾರು ಕಾಣಿಸೋದಿಲ್ಲ ಇವತ್ತು ಕೂಡ, ಇಲ್ಲಂತ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಶ್ಲೋಕ ಯಾವುದು ಅಂತ ಹೇಳಿದರೆ, ಭೀಮಾರ್ಜುನಾಭ್ಯಾಂ ಬದ್ಧಂ ತಂ ಶ್ರುತ್ವಾ ಪಾಂಚಾಲ ಭೂಪತಿಂ ಪ್ರಾಹಿಣೋತ್ ಕೃತವರ್ಮಾಣಂ ಪಾಂಡವಾನಾಂ ಜನಾರ್ದನಃ. ಈಗ ದೃಪದ ರಾಜನನ್ನು ಭೀಮಾರ್ಜುನರು ಸೆರೆ ಹಿಡಿದಿದ್ದಾರೆ ಅನ್ನುವಂಥ ವಿಷಯ ಕೃಷ್ಣನಿಗೆ ಮುಟ್ಟಿತು. ಸೊ ಕೃಷ್ಣನಿಗೆ ಮುಟ್ಟಿತು ಅಂತ ಹೇಳುವಾಗ ಕೃಷ್ಣ ಏನು ಮಾಡಿದ್ದಾನೆ ಅಂತೇಳಿದರೆ, ಪ್ರಾಹಿಣೋತ್ ಕೃತವರ್ಮಾಣಂ ಪಾಂಡವಾನ ಜನಾರ್ದನ, ಕೃತವರ್ಮನನ್ನು ಕಳಿಸಿದ.
ಏನಾಗ್ತದೆ ನೋಡಿ ಬಾ ಅಲ್ಲಿ, ಪಾಂಡವರು ಸುರಕ್ಷಿತವಾಗಿ ಇದ್ದಾರೋ ಇಲ್ವೋ ಎಂಬುದನ್ನು ನೋಡಿ ಬಾ ಅಂತ. ಏನಂತ ಹೇಳಿದ್ರೆ, ಪ್ರಭು ಶ್ರೀಕೃಷ್ಣ ಭೀಮಾರ್ಜುನರಿಂದ ಪಾಂಚಾಲ ದೇಶದ ದೃಪದ ರಾಜ ಕಟ್ಟಲ್ಪಟ್ಟಿದ್ದಾನೆ. ಯಾರಿಂದ? ಭೀಮಾರ್ಜುನರಿಂದ. ಅವನನ್ನು ಸೆರೆ ಹಿಡಿದಿದ್ದಾರೆ. ಈ ವಿಷಯವನ್ನು ಕೇಳಿ ಪಾಂಡವರಲ್ಲಿ ಅಸದೃಶವಾದ ಪ್ರೀತಿಯನ್ನು ಲೋಕದಲ್ಲಿ ಪ್ರಖ್ಯಾತಪಡಿಸುವುದಕ್ಕಾಗಿ ಪಾಂಡವರ ಸಮೀಪಕ್ಕೆ ಕೃತವರ್ಮನನ್ನು ಕಳಿಸಿಕೊಟ್ಟನು. ಭೀಮಾರ್ಜುನಾಭ್ಯಾಂ ಬದ್ಧಂ ತಂ ಶುತ್ವಾ ಪಾಂಚಾಲ ಭೂಪತಿಂ ಪ್ರಾಹಿಣೋತ್ಕೃತವರ್ಮಾಣಂ ಪಾಂಡವಾನಾಂ ಜನಾರ್ದನಃ ಪಾಂಡವೇಶು ಅತುಲಾಂ ಪ್ರೀತಿಂ. ಪಾಂಡವೇಶು ಪಾಂಡವರಲ್ಲಿ ಅತುಲಾಂ ಪ್ರೀತಿಂ ವಿಶೇಷವಾದ ಪ್ರೀತಿ ಶ್ರೀಕೃಷ್ಣ ಭಗವಂತನಿಗೆ ಇದೆ. ಶ್ರೀಕೃಷ್ಣ ಭಗವಂತನಿಗೆ ಪಾಂಡವರ ಮೇಲೆ ಪ್ರೀತಿ ಅಂತೇಳಿದರೆ ಪಕ್ಷಪಾತವ ಅಂತೇಳಿದರೆ ತನ್ನವರು ತನ್ನ ತಂಗಿಯ ಮಕ್ಕಳು ಅಂತ ಹೇಳಿಬಿಟ್ಟು, ತಂಗಿಯ ಮಕ್ಕಳಲ್ಲ ಎಂಥದ್ದು ಸೋದರತ್ತೆ ಅಲ್ವಾ, ಯಾರಿಗೆ ಕೃಷ್ಣನಿಗೆ ಕುಂತಿ ಸೋದರತ್ತೆ. ಸೋದರತ್ತೆಯ ಮಕ್ಕಳು ಅಂತ ಆ ರೀತಿಯಲ್ಲಿ ಪ್ರೀತಿಯ ಅಂತೇಳಿದರೆ, ಇಲ್ಲಿ ಲೋಕದಲ್ಲಿ ಪ್ರೀತಿ ಅಂದರೆ ಹಾಗೆ ಅವರು ನಮ್ಮ ಹೀಗೆ ಅಕ್ಕನ ಕಡೆಯಿಂದ, ನಮ್ಮ ಭಾವನ ಕಡೆಯಿಂದ, ನಮ್ಮ ಸೋದರ ಮಾವನ ಕಡೆಯಿಂದ ಹೀಗೆ ಅಂತೇಳಿದರೆ ಅವ್ರ ಮೇಲೆ ಎಕ್ಸ್ಟ್ರಾ ಪ್ರೀತಿ. ಯಾಕೆ ಅಂತೇಳಿದರೆ ಆ ಥರ ನಮಗೆ ಅವರ ರಿಲೇಷನ್ನು ಆ ಥರ. ಭಗವಂತನಿಗೆ ಯಾರ ಮೇಲೂ ಕೂಡ ಯಾವುದೇ ತಾರತಮ್ಯ ಇಲ್ಲ. ಯಾರು ಭಕ್ತರೋ ಅವರ ರಕ್ಷಣೆ ಮಾಡುವಂಥದ್ದು ಭಗವಂತನ ಜವಾಬ್ದಾರಿ. ಆದ್ದರಿಂದ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ. ಯೇ ಜನಾ ಯಾರು ಪರಿ ಉಪಾಸತೆ ಪರಿಪರಿಯಾಗಿ ಭಗವಂತನನ್ನು ಏನು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಭಗವಂತನ ಬಗ್ಗೆ ಜ್ಞಾನ ಪಡ್ಕೊಳ್ತಾರೆ. ಜ್ಞಾನ ಶ್ರವಣ ಮನನ ಧ್ಯಾನ ಮಾಡಿ ಭಗವಂತನನ್ನು ಯಾರು ಮೆಚ್ಚಿಸ್ತಾರೋ ಅವರು ಭಗವಂತನಿಗೆ ಪ್ರೀತಿಯವರು. ಹಾಗಾದರೆ ಪಾಂಡವರು ತನಗೆ ಪ್ರೀತಿಯವರು ಅಂತೇಳಿಬಿಟ್ಟು ಕಳಿಸಿದ್ದು ಅಂತೇಳಿದರೆ ದೃಪದ ರಾಜರನ್ನು ಯಾರು ಭೀಮಾರ್ಜುನರು ಸೆರೆ ಹಿಡಿದಿದ್ದಾರಂತೆ. ಏನು ಕತೆ, ಇನ್ನೀಗ ಮುಂದಕ್ಕೆ ಸ್ವಲ್ಪ ನೋಡಿಕೊಂಡು ಬಾ ಅಂತ ಕೃತವರ್ಮನನ್ನು ಶ್ರೀಕೃಷ್ಣ ಕಳಿಸಿದ್ದು. ಪ್ರಾಹಿಣೋತ್ ಅಂದರೆ ಕಳುಹಿಸಿಕೊಟ್ಟದ್ದು. ಭೀಮಾರ್ಜುನಾಭ್ಯಾಂ ಭೀಮ ಮತ್ತು ಅರ್ಜುನರಿಂದ, ಅದು ದ್ವಿತೀಯ ಇದರಲ್ಲಿ ದ್ವಿವಚನದಲ್ಲಿ ಆಭ್ಯಾಮ್ ಅಂತ ಬರ್ತದೆ. ಭೀಮಾರ್ಜುನಾಭ್ಯಾಂ ಬದ್ಧಂ ಅಂದರೆ ಕಟ್ಟಲ್ಪಟ್ಟಿದ್ದಾನೆ. ಕಟ್ಟಲ್ಪಡುವುದಂದ್ರೇನು? ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಯಾರು? ಪಾಂಚಾಲ ಭೂಪತಿ, ಪಾಂಚಾಲ ದೇಶದ ರಾಜ ದೃಪದ ರಾಜ. ಅವನನ್ನು ಭೀಮಾರ್ಜುನರು ಸೆರೆ ಹಿಡಿದು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಕೈಗೆ ಕೋಳ ಹಾಕಿ ಅಥವಾ ಕೈಯನ್ನು ಬಂಧಿಸಿ ಅವನನ್ನು ಅಂತೇಳಿದರೆ ಬದ್ಧಂ ಅಂದರೆ ಕಟ್ಟಿ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಭೀಮಾರ್ಜುನಾಭ್ಯಾಂ ಭೀಮ ಮತ್ತು ಅರ್ಜುನರಿಂದ ಪಾಂಚಾಲ ಭೂಪತಿಂ ಪಾಂಚಾಲ ದೇಶದ ರಾಜನಾದ ದೃಪದ ರಾಜನನ್ನು ಏನು ಮಾಡಿದ್ದಾರೆ? ಬದ್ಧಂ ಕಟ್ಟಲ್ಪಟ್ಟು ಸೆರೆ ಹಿಡಿದು ತಗೊಂಡೋಗಿದ್ದಾರೆ ಭೀಮಾರ್ಜುನರು ಅಂತ ಈ ವಿಷಯವನ್ನು ಕೇಳಿ ಶ್ರುತ್ವಾ ಪ್ರಾಹಿಣೋತ್ ಕಳಿಸಿಕೊಟ್ಟ. ಯಾರು? ಪ್ರಭು ಶ್ರೀಕೃಷ್ಣ. ಪ್ರಭುವಾದ ಯಾರು? ಭಗವಂತ ಶ್ರೀಕೃಷ್ಣನು ಕೃತವರ್ಮನನ್ನು ಪಾಂಡವಾನಾಂ ಜನಾರ್ದನ. ಪಾಂಡವಾನಾಂ ಅಂತೇಳಿದರೆ ಪಾಂಡವರ ಹಿತರಕ್ಷಣೆಯನ್ನೇ ಸದಾ ಗಮನಿಸ್ತಾ ಇರುವಂತಹ, ಅದರ ಪೂರ್ತಿ ಜವಾಬ್ದಾರಿ ಹೊಂದಿರುವಂತಹ ಈ ಶ್ರೀಕೃಷ್ಣ ಪರಮಾತ್ಮ ಏನು ಅಂತ ನೋಡಿ ಬಾ ವಿಷಯ ಅಂತ ತಿಳ್ಕೊಂಡು. ಅಲ್ಲ, ನೀವು ಹೇಳ್ತೀರಿ ಶ್ರೀಕೃಷ್ಣ ಅಂದರೆ ಪರಮಾತ್ಮ ಅಂತೇಳಿ, ಮತ್ತು ಕೃತವರ್ಮನನ್ನು ಯಾಕೆ ಕಳಿಸ್ಬೇಕಾಗಿತ್ತು? ಅಲ್ಲೇ ಕೂತ್ಕೊಂಡು ನೋಡ್ಬೋದಲ್ಲ ಅಂತೇಳಿದರೆ ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಆದರೆ ಜನರಿಗೆ ಹೇಳಲಿಕ್ಕೊಂದು ಕೃತವರ್ಮನನ್ನು ಕಳಿಸಿದ್ದೇನೆ, ಕೃತವರ್ಮ ಈ ರೀತಿ ಸಮಾಚಾರ ಹಿಡ್ಕೊಂಡು ಬಂದಿದ್ದಾನೆ ಅಂದ್ಲಿಗೆ ಯಾರಿಗೂ ಸಂಶಯ. ಅಲ್ಲ, ಕೃಷ್ಣನಿಗೆ ಗೊತ್ತಾಯಿತಂತೆ ಆಟೋಮೆಟಿಕ್ಕು. ಅದು ಹೇಗ್ರಿ ಗೊತ್ತಾಗೋದು? ಯಾವುದು ಆ ತಲೆಬಿಸಿನೇ ಬೇಡ ಅಲ್ಲ, ಅದು ಹೇಗೆ ಗೊತ್ತಾಯಿತು ಅಂದರೆ ಏನು? ಕೃಷ್ಣ ಅಲ್ಲ, ಕೃಷ್ಣ ಭಗವಂತ ಗೊತ್ತಾಯಿತು. ಏನು ಕೃಷ್ಣ ಭಗವಂತ ಅಲ್ಲ, ಏನಲ್ಲ, ಅವನು ದನ ಕಾಯುವವ.
ಅಂತ ಹೇಳ್ಕೊಂಡು ಯಾಕೆ ಯಾರು 26 ಮಾತಾಡಲಿಕ್ಕೆ ಯೋಚನೆ ಯಾಕೆ, ಇದು ಅವಕಾಶ ಯಾಕೆ ಕೊಡಬೇಕಂತ ಹೇಳಿಬಿಟ್ಟು ಕೃತವರ್ಮನನ್ನು ಕಳಿಸಿ ಕೃತವರ್ಮ ಸುದ್ದಿ ಹಿಡ್ಕೊಂಡು ಬರ್ತಾನೆ. ಆ ಸುದ್ದಿ ಎಲ್ರಿಗೂ ತಿಳಿಸಿದರೆ ಅದು ಆರಾಮಾಗತ್ತಲ್ವ ಅಂತ ಆ ರೀತಿ ಮಾಡಿದ್ದಾರೆ. ಸೊ ಪ್ರಾಹಿಣೋತ್ ಕಳಿಸಿಕೊಟ್ಟನು ಕೃತವರ್ಮನನ್ನು ಪಾಂಡವಾನಾಂ ಅಂತೇಳಿದರೆ ಪಾಂಡವರು ಸುರಕ್ಷಿತವಾಗಿ ಇದ್ದಾರೋ, ಅವರ ಹಿತವನ್ನೇ ಸದಾ ಬಯಸುವಂಥ ಶ್ರೀಕೃಷ್ಣನು ಅವರ ಕ್ಷೇಮ ಸಮಾಚಾರವನ್ನು ತಿಳಿದು ಬಾ ಅಂತೇಳಿ ಜನಾರ್ದನ ಕಳಿಸಿಕೊಟ್ಟದ್ದು. ಪ್ರಾಹಿಣೋತ್ ಯಾರ ಬಗ್ಗೆ? ಪಾಂಡವಾನಾಂ ಪ್ರತಿ. ಯಾರನ್ನು ಕಳಿಸಿಕೊಟ್ಟದ್ದು? ಕೃತವರ್ಮಾಣಂ. ಯಾಕೆ, ಯಾವಾಗ ಇದು ನಡೆದದ್ದು ಅಂತ ಹೇಳಿದ್ರೆ ಪಾಂಚಾಲ ಭೂಪತಿಂ ಬದ್ಧಂ. ಪಾಂಚಾಲ ಭೂಪತಿಯಾದ ದ್ರುಪದ ರಾಜನನ್ನು ಸೆರೆ ಹಿಡಿದಿದ್ದಾರೆ. ಯಾರು ಸೆರೆ ಹಿಡಿದಿದ್ದಾರೆ? ಭೀಮಾರ್ಜುನಾಭ್ಯಾಂ. ಭೀಮಾರ್ಜುನರಿಂದ ಸೆರೆ ಹಿಡಿಯಲ್ಪಟ್ಟ ದ್ರುಪದ ರಾಜನ ಬಗ್ಗೆ ತಿಳ್ಕೊಂಡು ಬಾ. ಪಾಂಡವರಿಗೆ ಎಲ್ಲ ಏನು ರಕ್ಷಣೆ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಪಾಂಡವರಿಗೆ ಏನಾದರೂ ತೊಂದರೆ ಇದೆಯಾ, ದ್ರುಪದ ರಾಜರು ಏನಾದರೂ ಇದು ಸೇನೆ ಹಿಡ್ಕೊಂಡು ಹೋಗಿದ್ದಾರಾ, ಏನು ಸಂಗತಿ ಎಲ್ಲ ನೋಡಿಕೊಂಡು ಬಾ ಅಂತ ಕಳಿಸಿದ್ದಾರೆ. ಯಾರನ್ನು? ಕೃತವರ್ಮನನ್ನು. ಯಾರು? ಶ್ರೀಕೃಷ್ಣ. ಸೊ ಏನು ಯಾತಕ್ಕೆ ಕಳಿಸಿದ್ದಾರೆ ಅದು ಇದು ವಿಷಯ ಗೊತ್ತಾಯಿತು ಅಲ್ಲ. ಈಗ ಎಷ್ಟೋ ಲೋಕದಲ್ಲಿ ಇಂಥದ್ದು ಎಷ್ಟೋ ಘಟನೆ ನಡೀತದೆ. ಎಲ್ಲ ದಿಕ್ಕಿಗೂ ಸಹ ಶ್ರೀಕೃಷ್ಣ ಈ ರೀತಿ ತನ್ನ ರಾಯಭಾರಿಯನ್ನು ಕಳಿಸಿಕೊಡುವಂಥದ್ದು ಇದೆಯಾ ಅಂತ ಕೇಳಿದರೆ ಇಲ್ಲ, ಇದು ಸ್ಪೆಷಲ್ ಕೇಸು. ಯಾಕಂದರೆ ಪಾಂಡವರು ಅಂತ ಹೇಳಿದರೆ ಭಗವಂತ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯರಾದವರು, ಆದ್ದರಿಂದ ಕಳಿಸಿಕೊಟ್ಟದ್ದು. ಪಾಂಡವೇಶು ಅತುಲಾಂ ಪ್ರೀತಿಂ. ಬಹಳ ಉತ್ಕಟವಾದ ಪ್ರೀತಿ. ಯಾರ ಮೇಲೆ? ಪಾಂಡವರ ಮೇಲೆ. ಯಾಕೆ ಇದು ಪ್ರೀತಿ ಅಂತ ಕೇಳಿದರೆ ಇದು ಸೋದರತ್ತೆ ಮಕ್ಕಳು ಅಂತ ಅಲ್ಲ. ಶ್ರೀಕೃಷ್ಣ ಅಂದರೆ ಭಗವಂತ, ಯಾರ ವಿಷಯದಲ್ಲಿಯೂ ತಾರತಮ್ಯ ಮಾಡುವುದೇ ಇಲ್ಲ. ಹಾಗಾದರೆ ಯಾಕೆ ಕಳಿಸಿಕೊಟ್ಟದ್ದು ಅಂತ ಹೇಳಿದರೆ ಪಾಂಡವರ ಮೇಲೆ ಅಷ್ಟೊಂದು ಯಾಕೆ ಪ್ರೀತಿ ಅಂತ ಹೇಳಿದರೆ ಪಾಂಡವರ ಭಕ್ತಿ ನೋಡಿದ್ದು ಒಂದು. ಎರಡನೇದ್ದು, ಈ ಪಾಂಡವರನ್ನೇ ಹಿಡ್ಕೊಂಡು ದುಷ್ಟರ ಜನಗಳಾದ ಯಾರು ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಆಮೇಲೆ ಈ ದುಷ್ಟರ ಜತೆಗೆ ಎಂದರೆ ಹಿಂದಿಂದ ನಿಂತಿದ್ದಾರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ, ಇವರೆಲ್ಲ ಒಂದಷ್ಟು ಜನ ಇದ್ದಾರೆ. ಇವರೆಲ್ಲ ಈ ದುರ್ಯೋಧನನ ಪಕ್ಷದಲ್ಲಿ ಇದ್ದಾರೆ. ಯಾಕೆ ಇದ್ದಾರೆ? ದುರ್ಯೋಧನನ ಅನ್ನ ತಿಂದಿದ್ದೇವೆ. ಭೀಷ್ಮಾಚಾರ್ಯಗಂತೂ ಪ್ರತಿಜ್ಞೆ ಇದೆ, ಈ ಯಾವುದು ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆ ನನ್ನ ಜವಾಬ್ದಾರಿ ಅಂತ. ಅದರಲ್ಲಿ ಯಾರು ಕೂತರೂ ಕೂಡ ಆ ರಕ್ಷಣೆ ಇವರು ಮಾಡ್ತಾರೆ. ಯಾರು? ಭೀಷ್ಮಾಚಾರ್ಯರು. ಆ ರೀತಿಯಲ್ಲಿ ದುಷ್ಟನ ಜತೆಗೆ ಯುದ್ಧ ಮಾಡಲಿಕ್ಕೆ ಇವರೆಲ್ಲ ಹಿಂದಿಂದ ಇದ್ದಾರೆ. ಅದಕ್ಕೋಸ್ಕರನೇ ಈಗ ಇವರನ್ನೆಲ್ಲ ಸಂಹಾರ ಮಾಡಿ ಪುನಃ ಧರ್ಮ ಸಂಸ್ಥಾಪನೆ ಆಗಬೇಕು. ಸೊ ಯಾರು? ಕೃಷ್ಣ ಹುಟ್ಟಿದ್ದು ಜಾತಃ ಕಂಸವಧಾರ್ಥಾಯ. ಪಾಂಡವಾನಾಂ ಏನದು? ಅವರ ಸಂಹಾರಾಯ. ಪಾಂಡವರ ಸಂಹಾರಕ್ಕೋಸ್ಕರ, ಎಲ್ಲ ರಾಕ್ಷಸರ ಮರ್ದನಕ್ಕೋಸ್ಕರ, ಕಂಸನ ಮರ್ದನಕ್ಕೋಸ್ಕರ ಶ್ರೀಕೃಷ್ಣ ಅವತಾರ ಮಾಡಿದ್ದು. ಆದ್ದರಿಂದ ಭೂಭಾರ ಹರಣಾಯ ಚ. ಇವರ ಎಲ್ಲ ಯಾವಾಗ ವಧೆ ಆಗ್ತದೋ, ಸಂಹಾರ ಆಗ್ತದೋ ಈ ದುಷ್ಟರದ್ದು, ಆವಾಗ ಅಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿ ಆ ಧರ್ಮವನ್ನು ಉಳಿಸಿಕೊಳ್ಳಬೇಕು. ಯಾರಿಂದ? ಪಾಂಡವರ ಮುಖಾಂತರ. ಅದಕ್ಕೋಸ್ಕರ ಅತ್ಯಂತ ದೊಡ್ಡ ಭಕ್ತರಾದ ಪಾಂಡವರ ಹಿತರಕ್ಷಣೆ ನಾನು ನೋಡ್ಕೊಳ್ತೇನೆ ಅಂತ ಇಡೀ ಲೋಕಕ್ಕೆ ಗೊತ್ತಾಗಲಿ. ಪಾಂಡವೇಶು ಅತುಲಾಂ ಪ್ರೀತಿಂ. ಇಂಥ ವಿಶೇಷವಾದ ಒಲವು, ಶ್ರೀಕೃಷ್ಣನ ಒಲವು ಪಾಂಡವರ ಮೇಲೆ ಇದೆ. ಎಲ್ಲ ತಿಳ್ಕೊಳ್ಳಿ. ಯಾರಿಗೆ ಗೊತ್ತಿಲ್ವೋ ಈಗಾದರೂ ಗೊತ್ತಾಗ್ತಾ ಇದೆಯಾ? ಪಾಂಡವರ ಹಿತರಕ್ಷಣೆ ಆಗ್ತಾ ಇದೆಯೋ ಇಲ್ಲವೋ? ಸೊ ಪಾಂಡವರಿಗೇನಾದರೂ ಈ ದ್ರುಪದ ರಾಜನಿಂದ ತೊಂದರೆ ಇದೆಯಾ? ಏನೆಲ್ಲ ವಿಷಯ ಪಾಂಡವರ ಬಗ್ಗೆ ತಿಳ್ಕೊಂಡು ಬಾ ಅಂತ ಕೃತವರ್ಮನನ್ನು ಕಳಿಸಿಕೊಟ್ಟದ್ದು. ಸೊ ಪಾಂಡವೇಶು ಅತುಲಾಂ ಪ್ರೀತಿಂ ಲೋಕೆ, ಮೂರು ಲೋಕಗಳಲ್ಲಿ ಕೂಡ ಖ್ಯಾಪಯಿತುಂ. ಖ್ಯಾ ಅಂತ ಹೇಳಿದ್ರೆ ಏನರ್ಥ? ಖ್ಯಾತಿ ಅಂತ ಹೇಳಿದ್ರೆ ಇಡೀ 3 ಲೋಕಗಳಿಗೆ ಅಥವಾ 14 ಲೋಕಗಳಿಗೂ ಗೊತ್ತಾಗಲಿ. ಏನಂತ ಗೊತ್ತಾಗಬೇಕು? ಶ್ರೀಕೃಷ್ಣ ಭಗವಂತ ಪಾಂಡವರ
ಅತಿ ಹಿತೈಷಿ, ಪಾಂಡವರ ಅತಿ ದೊಡ್ಡ ಸ್ನೇಹಿತ. ಸೊ ಯಾರಿಗೆ ಭಗವಂತನ ಸ್ನೇಹ ಸಿಕ್ಕಿದೆಯೋ ಅವರನ್ನು ಯಾರಿಂದಾದರೂ ಏನಾದರೂ ಮಾಡಲಿಕ್ಕೆ ಆಗುತ್ತೋ? ಖಂಡಿತ ಆಗೋದಿಲ್ಲ ಅಂತ ಎಲ್ಲ ಜನರಿಗೂ ಗೊತ್ತಾಗಲಿ ತಾನು ಪಾಂಡವರ ಪಕ್ಷದಲ್ಲಿ ಇರುವವನು. ಎಲ್ಲರೂ ಹೇಳಿ, ಶ್ರೀಕೃಷ್ಣ ಭಗವಂತ ಈಗ ಕೃತವರ್ಮನನ್ನು ಕಳಿಸಿಕೊಟ್ಟಿದ್ದಾನಂತೆ. ಎಲ್ಲಿಗೆ? ಪಾಂಡವರ ಹತ್ತಿರ ನೋಡಿ ಬರಲಿಕ್ಕೆ. ಏನು ನೋಡಿ ಬರೋದು? ಅವರು ದ್ರುಪದ ರಾಜನನ್ನು ಸೆರೆ ಹಿಡಿದಿದ್ದಾರಲ್ಲ, ಏನಾದರೂ ತೊಂದರೆ ಇದೆಯಾ? ಏನಾದರೂ ಈ ಥರ ಏನಾದರೂ ಅವರ ಹಿತವನ್ನೇ ರಕ್ಷಿಸುವಂಥ, ಅದನ್ನೇ ಬಯಸುವಂಥ ಶ್ರೀಕೃಷ್ಣ ಅದರ ಬಗ್ಗೆ ತಿಳ್ಕೊಂಡು ಬಾ ಅಂತ ಕೃತವರ್ಮನನ್ನು ಕಳಿಸಿದ್ದಾರೆ. ಸೊ ಏನರ್ಥ ಆಯ್ತು ಹಾಗಾದರೆ? ಪಾಂಡವೇಶು ಅತುಲಾಂ ಪ್ರೀತಿಂ, ಪಾಂಡವರ ಮೇಲೆ ಅತ್ಯಂತ ಉತ್ಕಟವಾದ ಪ್ರೀತಿ ಇದೆ ಶ್ರೀಕೃಷ್ಣನಿಗೆ. ಯಾಕಂತೇಳಿದ್ರೆ ಈಗ ಧರ್ಮ ಸಂಸ್ಥಾಪನೆ ಆಗಬೇಕು. ಧರ್ಮ ಸಂಸ್ಥಾಪನೆ ಆಗುವುದಂತೇಳಿದರೆ ಎಲ್ಲ ದುಷ್ಟರುಗಳ ದುರ್ಯೋಧನ, ದುಶ್ಯಾಸನ, ಶಕುನಿ ಮೊದಲಾದ ಎಲ್ಲ ದುಷ್ಟರ ಸಂಹಾರ ಆಗಬೇಕು. ಅದಕ್ಕೆ ಪಾಂಡವರು ಬೇಕು. ಪಾಂಡವರು ನಿಮಿತ್ತ ಅಂದ್ರೇನು? ಎಲ್ಲವೂ ಮಾಡುವುದು ಭಗವಂತನೇ. ಆದರೆ ಲೋಕದ ಕಣ್ಣಿಗೆ ಕಾಣುವುದು ಯಾರು ಅಂತೇಳಿದ್ರೆ, ಪಾಂಡವರು ಅವ್ರನ್ನೆಲ್ಲ ಕೊಂದಾಕಿದರು ಅಂತ. ಸೊ ಯಾರು ಮಾಡಿದ್ದಿದ್ದು? ಅವರ ಆಯುಷ್ಯವನ್ನು ಹೀರಿಯಾಗಿದೆ ಯಾರು? ಶ್ರೀಕೃಷ್ಣ. ಸೊ ಈ ರೀತಿ ಪಾಂಡವೇಶು ಅತುಲಾಂ ಪ್ರೀತಿಂ ಲೋಕೆ ಖ್ಯಾಪಯಿತುಂ, ಈ ಸುದ್ದಿ ಇಡೀ ಪ್ರಪಂಚದಲ್ಲಿ ವೈರಲ್ ಆಗಲಿ ಅಂತ. ಈಗ ಏನಿದ್ರು ಸುದ್ದಿ ಹರಡಿತು ಅಂತ ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಸುದ್ದಿ ವೈರಲ್ ಆಗಿದೆ ಅಂತೇಳಿದ್ರೆ ಬಂದುಬಿಡ್ತು ವಾಟ್ಸಪ್ಪಲ್ಲಿ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿಬಿಡ್ತದೆ ಅಂತ. ಸೊ ಈ ರೀತಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟೆ ಶ್ರೀಕೃಷ್ಣ ಕಳಿಸಿದ್ದು ಕೃತವರ್ಮನನ್ನು. ಸೊ ಪಾಂಡವೇಶು ಅತುಲಾಂ ಪ್ರೀತಿಂ ಲೋಕೆ, ಲೋಕಗಳಲ್ಲಿ ಖ್ಯಾಪಯಿತುಂ, ಇಡೀ ಲೋಕದಲ್ಲಿ ಈ ಕೀರ್ತಿ ಪ್ರಸಾರ ಆಗಲಿ ಅಂತೇಳಿಬಿಟ್ಟು, ಇದು ಪ್ರಖ್ಯಾತಿ ಆಗಲಿ. ಈ ಸಮಾಚಾರ ಇದು ಸಾಮಾನ್ಯ ಸಮಾಚಾರ ಇಲ್ಲ, ಇದು ಅಪೂರ್ವ ಸಮಾಚಾರ. ಯಾಕೆ ಅಂತೇಳಿದರೆ ಈ ಸುದ್ದಿ ಎಲ್ಲರಿಗೂ ಹೋಗಬೇಕು. ಅಂದರೆ ಎಲ್ಲರಿಗೂ ಅಂತೇಳಿದರೆ ಮುಖ್ಯವಾಗಿ ಯಾರಿಗೆ ಅಂದರೆ ಜರಾಸಂಧ ಆ್ಯಂಡ್ ಕಂಪೆನಿ. ಜರಾಸಂಧನ ಒಂದು ಪಕ್ಷದಲ್ಲಿ ಎಷ್ಟು ಜನ ರಾಜರುಗಳು ಅವರು ಇವರು ಎಲ್ಲ ಇದ್ದಾರೆ, ಅವರೆಲ್ಲರಿಗೂ ಗೊತ್ತಾಗಬೇಕು. ಏನಂತೇಳಿದ್ರೆ ಶ್ರೀಕೃಷ್ಣ ಭಗವಂತ ಪಾಂಡವರ ಪಕ್ಷದಲ್ಲಿ ಇದ್ದಾನೆ. ಪಾಂಡವರು ಯಾವ ಪಕ್ಷದಲ್ಲಿದ್ದಾರೆ? ಧರ್ಮದ ಪಕ್ಷದಲ್ಲಿದ್ದಾರೆ. ಹಾಗಾದರೆ ಏನು ಇದರದ್ದು ಸಂಗತಿ ಅಂತೇಳಿದರೆ, ಧರ್ಮ ಸಂಸ್ಥಾಪನಾರ್ಥಾಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳ ರಕ್ಷಣೆ ಆಗಬೇಕು, ದುಷ್ಟರ ಸಂಹಾರ ಆಗಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರನೇ ಪಾಂಡವರ ಮೇಲೆ ಬಹಳ ಏನಂತೇಳಿದರೆ ಭಗವಂತನಿಗೆ ಪ್ರೀತಿ ಅಂತ. ಸೊ ಪಾಂಡವರಿಗೆ ಭಗವಂತನ ಮೇಲೆ ಭಕ್ತಿ, ಭಗವಂತನಿಗೆ ಪಾಂಡವರ ಮೇಲೆ ಪ್ರೀತಿ. ಹೀಗೆ ಇದನ್ನು ಇಡೀ ಲೋಕಕ್ಕೆ ಈ ಕೀರ್ತಿ, ಈ ವಿಷಯ ಹರಡಬೇಕು ಅಂತ ಭಗವಂತ ಇಚ್ಛಿಸಿ ಈ ರೀತಿ ಮಾಡಿದ್ದಾನೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಭೀಮಾರ್ಜುನರಿಂದ ಪಾಂಚಾಲ ರಾಜ ಸೆರೆ ಹಿಡಿಯಲ್ಪಟ್ಟ ವಿಚಾರವನ್ನು ಕೇಳಿ ಕೃಷ್ಣ ಭಗವಂತನು ಪಾಂಡವರ ಮೇಲಿನ ತನ್ನ ಅನುಪಮ ಪ್ರೀತಿಯನ್ನು ಲೋಕಕ್ಕೆ ತಿಳಿಸಿಕೊಡಲೆಂದು. ಅನುಪಮ ಪ್ರೀತಿ ಅಂತೇಳಿದರೆ ಪ್ರೀತಿಂ ಅತುಲಾಂ ಪ್ರೀತಿಂ. ಯಾರ ಮೇಲೆ ಅತುಲಾಂ ಪ್ರೀತಿಂ? ಪಾಂಡವರ ಮೇಲೆ. ಯಾರಿಗೆ ಗೊತ್ತಾಗಬೇಕು? ಲೋಕೆ, ಎಲ್ಲ ಲೋಕಗಳಿಗೂ ಗೊತ್ತಾಗಬೇಕು. ಹೇಗೆ ಗೊತ್ತಾಗಬೇಕು? ಖ್ಯಾಪಯಿತುಂ, ಎಲ್ಲರಿಗೂ ಅದು ಪ್ರಚಾರ ಆಗಬೇಕು, ವೈರಲ್ ಆಗಬೇಕು ಅಂತ ಹೇಳಿಬಿಟ್ಟು ಪ್ರಭು ಕೃತವರ್ಮನನ್ನು ಪಾಂಡವರ ಬಳಿಗೆ ಕಳಿಸಿಕೊಟ್ಟ. ಶ್ರೀಕೃಷ್ಣ ಭಗವಂತ ಅವನು ಸರ್ವಜ್ಞ, ಯಾರಿಂದಲೂ ಏನನ್ನು ಕೇಳಿ ತಿಳಿಯಬೇಕಾದ್ದಿಲ್ಲ. ಹೀಗೆ ಕಣ್ಣು ಮುಚ್ಚಿಕೊಂಡ್ರೆ ಅಲ್ಲೇ ಎಲ್ಲ ಬಂದುಬಿಡ್ತದೆ, ಹೀಗೀಗಾಗಿದೆ ಅಂತ. ಆದರೂ ಭೀಮಾರ್ಜುನರು ಸಾಧಿಸಿದ ದ್ರುಪದ ಜಯವನ್ನು ಅಭಿನಂದಿಸುವ ಮೂಲಕ ಅಂತೇಳಿದರೆ ಏನು? ಭೀಮಾರ್ಜುನರು ದ್ರುಪದ ರಾಜನನ್ನು ಸೆರೆ ಹಿಡಿದು ಬಿಟ್ಟಿದ್ದಾರಂತೆ. ದ್ರುಪದ ರಾಜನನ್ನು ಅಂತೇಳಿದರೆ ಅವನ ಹತ್ರ ಎಷ್ಟು ಅಕ್ಷೋಹಿಣಿ ಸೈನ್ಯ ಇದೆಯಲ್ಲ,
ಹಾಗಾದರೆ ಭೀಮಾರ್ಜುನರು ಇಬ್ಬರೇ ಹೋಗಿಬಿಟ್ಟು ಹೇಗೆ ಸೆರೆ ಹಿಡಿದರು ಅಂತೇಳಿದರೆ, ಭೀಮಾರ್ಜುನರು ಅಂತೇಳಿದರೆ ಅಪ್ರತಿಮ ಸಾಹಸಿಗಳು, ಮಹಾರಥಿಗಳವರು. ಆದ್ದರಿಂದ ಅವರ ಏನು ಸಾಮರ್ಥ್ಯಕ್ಕೆ ಎಣೆ ಇಲ್ಲ ಅಂಥ ಭೀಮಾರ್ಜುನರು ದೃಪದ ರಾಜನನ್ನು ಸೆರೆ ಹಿಡಿದಿದ್ದಾರೆ. ಆ ವಿಷಯ ಕೂಡ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆಮೇಲಿಂದ ಕೃಷ್ಣ ಕಳಿಸಿದ್ದಾನೆ ಕೃತವರ್ಮನನ್ನು. ಯಾಕೆ ಅಂತೇಳಿದರೆ ಸಮಾಚಾರ ಏನು ಪಾಂಡವರದ್ದು ಅಂತ ತಿಳಿಲಿಕ್ಕೆ. ಅಲ್ಲ, ಅದೇನು ರೀ ಪಾಂಡವರದ್ದು ಸಮಾಚಾರ ಏನು ತಿಳಿಯೋದು ಅಂತ ಇಲ್ಲ. ಪಾಂಡವರಂದರೆ ಕೃಷ್ಣನಿಗೆ ಮಹಾಪ್ರೀತಿ, ಈ ವಿಷಯ ಕೂಡ ಹಾಗೆ. ಅದರ ಜೊತೆಗೆ ಅಂತೇಳಿದರೆ ಅವರು ದೊಡ್ಡ ಪರಾಕ್ರಮಿಗಳು ಅನ್ನುವಂತಹ ಆ ಏನು ಅಪೂರ್ವ ವಿಜಯ ಸಾಧಿಸಿದ್ದಾರೆ. ಅದರ ಜೊತೆಗೆ ಬೇಕಾದರೆ ಇದೂ ಪ್ರಚಾರ ಆಗಲಿ. ಮೊದಲು ಕರ್ಣನನ್ನು ಹಿಡ್ಕೊಂಡು ಕೌರವರು ಹೋಗಿದ್ದರು, ಅವರು ಸೋತು ಪೆಟ್ಟು ತಿಂದು ಬಂದ್ರಂತೆ. ಆಮೇಲಿಂದ ಕೃಷ್ಣ ಯಾರು ಭೀಮಾರ್ಜುನರು ಹೋಗಿಬಿಟ್ಟು ದೃಪದ ರಾಜನನ್ನು ಸೆರೆ ಹಿಡಿದರು. ಈಗ ಯಾರು ಅವರ ವಿಷಯ ತಿಳ್ಕೊಳ್ಳಿಕ್ಕೆ ಭಗವಂತ ಕೃತವರ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಅಂದರೆ ಪಾಂಡವರದ್ದೇ ಹಿತವನ್ನು ಬಯಸುವಂಥ ಕೃಷ್ಣ ಅನ್ನುವಂಥದ್ದು ಅದೂ 14 ಲೋಕಗಳಲ್ಲಿ ಪ್ರಚಾರ ಆಗಲಿ ಅಂತ ಹೀಗೆ ಕಳಿಸಿದ್ದು. ಒಂದು ಅವರು ಗಳಿಸಿದ ಏನು ಜಯ ಇದೆ ದೃಪದ ರಾಜನ ಮೇಲೆ, ಅದಕ್ಕೆ ಅಭಿನಂದನೆ ಅನ್ನುವಂಥದ್ದು. ಎರಡನೇದು ಅವರ ಮೇಲೆ ಕೃಷ್ಣನಿಗಿರುವಂಥ ಅಪಾರ ಪ್ರೀತಿ. ಈ ಎರಡೂ ವಿಷಯ ಲೋಕಕ್ಕೆ ಗೊತ್ತಾಗಲಿ ಅಂತ ಕೃತವರ್ಮನನ್ನು ಕಳಿಸಿಕೊಟ್ಟ. ಸೊ ಹೀಗೆ ಅಂತೇಳಿದ್ರೆ ಅಲ್ಲಿಗೆ ಈ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಏನು ಅಂತ ನೋಡುವ. ನೆಕ್ಸ್ಟ್ ಶ್ಲೋಕ ಪ್ರತಾಪ ಯಾವುದಾದಿದು ಇದು ಯಾವುದದು ಇಲ್ಲಿ ಪಾಂಡವೇಶು ಅತುಲಾಂ ಪ್ರೀತಿ ಆಯಿತು. ಸೊ ಸಾಮಾನ್ಯ ಪಾಂಡವಾನ್ ಸೋಪಿ ಶೂರಾನುಜಸುತಾಸುತಃ ತೈರ್ಮಾನಿತ ಕೃಷ್ಣ ಭಕ್ತ್ಯ ಭ್ರಾತೃತ್ವಾಚ್ಚ ಹರಿಂ ಯಯೌ. ಸಾಮಾನ್ಯ ಅಥವಾ ಸಾಮಾನ್ಯ ಪಾಂಡವಾನ್, ಈ ಕೃತವರ್ಮ ಯಾರಿಮ? ಅದಕ್ಕೆ ಹೇಳ್ತಾರೆ ಶೂರರಾಜನ ಮಗಳ ಮಗ ಆ ಕೃತವರ್ಮ. ಅವನು ಪಾಂಡವರನ್ನು ಬಹುಮಾನಿಸಿ ಪಾಂಡವರಿಂದ ಸತ್ಕಾರ ಮಾಡಿಸಿಕೊಳ್ಳಲ್ಪಟ್ಟವನಾಗಿ ಅಲ್ಲಿಂದ ಶ್ರೀಕೃಷ್ಣನಲ್ಲಿ ಭಕ್ತಿಯಿಂದಲೂ ಭ್ರಾತೃತ್ವವಿದ್ದ ಪ್ರಯುಕ್ತವು ಶ್ರೀಕೃಷ್ಣನ ಸಮೀಪವನ್ನು ಕುರಿತು ಹೋದನು. ಈಗ ಆ ಕೃತವರ್ಮ ಪಾಂಡವಾನ್ ಮಾನ್ಯ, ಪಾಂಡವರನ್ನು ಹೋಗಿ ಅಭಿನಂದಿಸಿದ್ದಾನೆ. ಏನು ಪ್ರಚಂಡ ವಿಜಯ ಗಳಿಸಿಬಿಟ್ರಿ. ಅಲ್ಲಿ ಅಷ್ಟು ಜನ ಕೌರವರು, ಯಾರು ಕರ್ಣ ಶ್ರೇಷ್ಠ ಧನುರ್ಧರ ಅಂತ ತಲೆ ಮೇಲೆ ಅವನಿಗೆ ಏರಿದೆ, ಅವನನ್ನು ಕರ್ಕೊಂಡು ಹೋಗಿದ್ದಾರೆ. ಅವನಿಗಿಂತ ಜಾಸ್ತಿ ಕೌರವರಿಗೆ ಏರಿದೆ, ನಮ್ಮ ಪಕ್ಷದಲ್ಲಿ ಕರ್ಣ ಇದ್ದಾನೆ ಅಂತ ಹೇಳ್ಕೊಂಡು. ಸೊ ಪಾಂಡವರನ್ನು ಬಿಟ್ಟೇ ಹೋಗಿದ್ರಂತೆ, ಅಲ್ಲಿ ಪೆಟ್ಟು ತಿಂದ್ಕೊಂಡು ಬಂದ್ರಂತೆ ಅನ್ನುವಂಥದ್ದು. ಸೊ ಇದಕ್ಕೆ ಅವರು ಪೆಟ್ಟು ತಿಂದ್ಕೊಂಡು ಬಂದರು. ಆದರೆ ಭೀಮಾರ್ಜುನರು ಮಾತ್ರ ಹೋಗಿಬಿಟ್ಟು ದೃಪದನನ್ನು ಸೆರೆ ಹಿಡಿದು ತಂದಿದ್ದಾರೆ ಅಂತೇಳಿದರೆ ಇದೇನು ಸಾಮಾನ್ಯದ ಮಾತಲ್ಲ. ಅದಕ್ಕೋಸ್ಕರ ಪಾಂಡವರನ್ನು ಬಂದಿರುವಂಥ ಕೃತವರ್ಮನು ಸಮ್ಮಾನ ಮಾಡಿದ್ದಾನೆ, ಅಭಿನಂದಿಸಿದ್ದಾನೆ. ಸಹ ಅಂದರೆ ಆ ಕೃತವರ್ಮ ಮಾನ್ಯ ಅಂದರೆ ಸಮ್ಮಾನ ಮಾಡಿ ಆ ಪಾಂಡವರನ್ನು ಅಭಿನಂದಿಸಿ. ಆಮೇಲೆ ಅಲ್ಲ ಇವನು ಯಾರು ಈ ಕೃತವರ್ಮ, ಇವರಿಗೇನೋ ಸಂಬಂಧ ಇದೆಯಾ ಕೇಳಿದ್ರೆ, ಸಂಬಂಧ ಕೂಡ ಇದೆ ಅಂತ. ಏನು ಸಂಬಂಧ ಅಂತೇಳಿದ್ರೆ, ಈ ಶೂರಸೇನ ಅಂತ ಇದ್ದಾನೆ. ಆ ಶೂರಸೇನನ ಶೂರಸೇನನ ತಮ್ಮನ ಮಗಳ ಮಗ ಅಂತ. ಸೊ ಶೂರಸೇನನ ಮಗಳು ಕುಂತಿ, ಶೂರಸೇನನ ತಮ್ಮನ ಮಗಳು ಈ ಕೃತವರ್ಮನ ತಾಯಿ. ಹಾಗಾದರೆ ಪಾಂಡವರ ತಾಯಿ ಕುಂತಿ, ಕೃತವರ್ಮನ ತಾಯಿ ಕುಂತಿಯ ತಂಗಿ. ಕುಂತಿಯ ತಂಗಿ ಅಂದರೆ ಹೇಗೆ ಅಂತ ಹೇಳಿದರೆ, ಕುಂತಿ ಶೂರರಾಜನ ಮಗಳು, ಆಮೇಲೆ ಈ ಕೃತವರ್ಮನ ತಾಯಿ ಯಾರಿದ್ದಾಳೆ ಅವಳು ತಂಗಿ ಅಂತ. ಯಾರಿಗೆ?
ಕುಂತಿಗೆ. ತಂಗಿ ಅಂದರೆ ಡೈರೆಕ್ಟ್ ತಂಗಿ ಅಲ್ಲ, ಅವಳು ಶೂರರಾಜನ ಮಗಳಲ್ಲ. ಯಾರು? ಕೃತವರ್ಮನ ತಾಯಿ. ಶೂರರಾಜನ ತಮ್ಮನ ಮಗಳು. ಸೊ ಅಣ್ಣನ ಮಗಳು ಕುಂತಿ, ತಮ್ಮನ ಮಗಳು ಕೃತವರ್ಮನ ತಾಯಿ. ಈಗ ಕುಂತಿ ಅಂದರೆ ಪಾಂಡವರ ತಾಯಿ, ಇವಳು ಕೃತವರ್ಮನ ತಾಯಿ. ಸೊ ಹಾಗೆ ಅವರು ಅಕ್ಕ ತಂಗಿ ಅಂತ ಹೇಳಿದ್ರೆ ಕುಂತಿ ಶೂರರಾಜನ ಮಗಳು, ಆಮೇಲೆ ಇವಳು ಎರಡನೇ ಯಾರು ಕೃತವರ್ಮನ ತಾಯಿ, ಅವಳು ಶೂರರಾಜನ ತಮ್ಮನ ಮಗಳು ಅಂತ. ಸೊ ದೊಡ್ಡಪ್ಪನ ಮಗಳು, ಚಿಕ್ಕಪ್ಪನ ಮಗಳು ಅಂತ. ಸೊ ಹೀಗೆ ಶೂರ ಅನುಜ ಅಂದರೆ ಶೂರ ರಾಜ, ಶೂರರಾಜನ ಅನುಜ ಅಂದರೆ ಅನುಸರಿಸಿ ಹುಟ್ಟಿದವ ಅಂದರೆ ತಮ್ಮ. ಸೊ ತಮ್ಮನ ಸುತ ಅಂದರೆ ಮಗಳು. ಸೊ ಅಂದರೆ ಶೂರರಾಜನ ತಮ್ಮನ ಮಗಳ ಮಗ ಯಾರು? ಕೃತವರ್ಮ. ಸರಿ, ಹಾಗಾದರೆ ಕೃತವರ್ಮನಿಗೆ ಹಾಗಾದರೆ ಪಾಂಡವರು ಏನಾಗಬೇಕಂತ ಹೇಳಿದ್ರೆ, ಇದು ದೊಡ್ಡಮ್ಮನ ಮಕ್ಕಳು ಪಾಂಡವರು, ಚಿಕ್ಕಮ್ಮನ ಮಕ್ಕಳು ಯಾರು? ಕೃತವರ್ಮ. ಹಾಗಾದರೆ ಆಲ್ಮೋಸ್ಟ್ ಅಣ್ಣ ತಮ್ಮಂದಿರ ರಿಲೇಷನ್ ಆಯಿತು. ಕೃತವರ್ಮ ಅಂದರೆ ಇನ್ನು ಬೇರೆ ಯಾರಲ್ಲ, ಪಾಂಡವರಿಗೆ ಅಣ್ಣ ಆಗ್ತಾನೆ ಅಥವಾ ತಮ್ಮನಾಗ್ತಾನೆ. ಸೊ ಶೂರ ಅನುಜ ಸುತ ಅಂದರೆ ಮಗಳು, ಆಮೇಲೆ ಸುತಃ ಅಂದರೆ ಮಗ, ಸುತ ಅಂದರೆ ಮಗಳ ಮಗ. ಸೊ ಅದಾಯಿತು. ಹಾಗಾದರೆ ಇವರಿಗೆ ಅಣ್ಣನೇ ಆಯಿತು. ಯಾರಿಗೆ? ಪಾಂಡವರಿಗೆ. ಸರಿ, ನಂತರ ತೈರ್ಮಾನಿತಃ ಪಾಂಡವರು ಆ ಕೃತವರ್ಮನನ್ನು ಭಾಳ ಸನ್ಮಾನ ಮಾಡಿದರು. ಅರೆ ಯಾಕೆ ಸನ್ಮಾನ ಮಾಡಿದರು ರೀ ಅಂತೇಳಿದರೆ, ಇವರಿಗೆ ಅವ ತಮ್ಮ ಆಗ್ತಾನೆ ಅಂತೇಳಿ ಹಾಗೆ ಯಾಕೆ ಹೇಳಿದರೆ, ಅಲ್ಲ, ಯಾರು ಕಳಿಸಿಕೊಟ್ಟದ್ದು? ಶ್ರೀಕೃಷ್ಣ ಭಗವಂತ ಕಳಿಸಿಕೊಟ್ಟದ್ದು. ಓ, ಶ್ರೀಕೃಷ್ಣ ಭಗವಂತನಿಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಆ ವಿಷಯದನ್ನು ನೆನೆದು ಭಾರಿ ಸಂತೋಷ ಆಗಿದೆ ಪಾಂಡವರಿಗೆ. ಶ್ರೀಕೃಷ್ಣ ಕೃತವರ್ಮನನ್ನು ಕಳಿಸಿಕೊಟ್ಟಿದ್ದಾನೆ ನಮ್ಮನ್ನು ಅಭಿನಂದಿಸಲಿಕ್ಕೆ, ನಮ್ಮ ಕ್ಷೇಮ ಸಮಾಚಾರವನ್ನು ಮತ್ತೆ ತಗೊಂಡೋಗಿ ಕೃಷ್ಣನಿಗೆ ಮುಟ್ಟಿಸಲಿಕ್ಕೆ ಅಂತೇಳಿಬಿಟ್ಟು ಆ ಕೃತವರ್ಮ ಬೇರೆ ಯಾರೂ ಅಲ್ಲ, ಅವ್ರದ್ದೇ ಕಸಿನ್ ಅಂತೇಳಿದ್ರೆ ಏನಾಗ್ತಾನೆ? ತಮ್ಮನಾಗ್ತಾನೆ ಪಾಂಡವರಿಗೆ. ಆ ಕೃತವರ್ಮ ತಮ್ಮನೋ ಅಣ್ಣನು. ಸೊ ಆ ಕೃತವರ್ಮನನ್ನು ಸಮ್ಮಾನಿಸಿ, ತೈಹಿ ಅಂದರೆ ಪಾಂಡವರಿಂದ ಮಾನಿತಃ ಸಮ್ಮಾನಿಸಲ್ಪಟ್ಟವನಾಗಿದ್ದಾನೆ ಯಾರು? ಕೃತವರ್ಮ. ಆಮೇಲಿಂದ ಕೃಷ್ಣ ಭಕ್ತಿಯ ತೈರ್ಮಾನಿತ ಅಂದರೆ ಕೃಷ್ಣನ ಮೇಲಿನ ಭಕ್ತಿ, ಅಂದರೆ ಕೃಷ್ಣನಿಗೆ ಪಾಂಡವರ ಮೇಲೆ ಪ್ರೀತಿ, ಪಾಂಡವರಿಗೆ ಕೃಷ್ಣನ ಮೇಲೆ ಭಕ್ತಿ. ಸೊ ಕೃಷ್ಣನ ಮೇಲಿನ ಭಕ್ತಿಯಿಂದ ಅವನನ್ನು ಇನ್ನೂ ಜಾಸ್ತಿ ಸನ್ಮಾನ ಮಾಡಿದ್ದಾರೆ. ಯಾರ ಮೇಲೆ? ಕೃತವರ್ಮನನ್ನು. ಅದೂ ಅಲ್ಲದೆ ಅವರಿಗೆ ಹೇಳಿದರು ಭ್ರಾತೃತ್ವಾಚ, ತಮ್ಮ ಸಹೋದರನೇ ಇವನು, ಏನು ದೂರದವನು ಬೇರೆ ಅಲ್ಲ. ಏನಂತ ಹೇಳಿದರೆ, ಯಾವುದು ನಮ್ಮ ತಾಯಿ ಕುಂತಿಯ ಏನು ಚಿಕ್ಕಪ್ಪನ ಮಗಳು ಕೃತವರ್ಮನ ತಾಯಿ ಅಂತ. ಸೊ ಹಾಗಾದರೆ ಸರಿ. ಸೊ ಶೂರವರ್ಮ ಅವನ ಮಕ್ಕಳು ಪಾಂಡವರು, ಶೂರರಾಜನ ತಮ್ಮ ಅವನ ಮಗಳು, ಆಮೇಲೆ ಮಗಳ ಮಗ ಯಾರು? ಕೃತವರ್ಮ. ಸೊ ಭ್ರಾತೃ ಅಂತ ಹೇಳಿದ್ರೆ ಸಹೋದರನೇ ಆಗ್ತಾನೆ ಕೃತವರ್ಮ, ಬೇರೆ ಯಾರಲ್ಲ. ಸೊ ತನ್ನ ಸಹೋದರ ಕೃತವರ್ಮನನ್ನು ಸಮ್ಮಾನಿಸುವಾಗ ಸ್ವಲ್ಪ ಜಾಸ್ತಿಯೇ ಸಮ್ಮಾನ ಮಾಡಿದರು. ಯಾಕಂತೇಳಿದ್ರೆ ಕೃಷ್ಣನಿಗೆ ಖುಷಿಯಾಗಲಿ. ಯಾಕಂದರೆ ಕೃಷ್ಣ ನಮ್ಮ ಪರಮ ಸುಹೃತ್, ಅತ್ಯಂತ ದೊಡ್ಡ ಮಿತ್ರ ಅಂತೇಳಿದರೆ ಕೃಷ್ಣ ಸಾಕ್ಷಾತ್ ಭಗವಂತನೇ, ಅದು ಗೊತ್ತಿದೆ ಪಾಂಡವರಿಗೆ. ಆದ್ದರಿಂದ ಅಪೂರ್ವವಾದ ಭಕ್ತಿಯನ್ನು ಕೃಷ್ಣನ ಮೇಲೆ ಇಟ್ಟಿದ್ದಾರೆ. ಯಾವ ಕೆಲಸ ಮಾಡೋದಿದ್ದರೂ ಕೃಷ್ಣನ ಹತ್ರ ಕೇಳಿಯೇ ಮಾಡ್ತಾರೆ. ಕೃಷ್ಣ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾನೋ ಅದೇ ರೀತಿ ಹೋಗುವವರು ಪಾಂಡವರು. ಒಂದೇ ಒಂದು ಸಲ ಮಾತ್ರ ಧರ್ಮರಾಜನಿಗೆ ಚಪಲತೆಯಿಂದಾಗಿ, ಕೃಷ್ಣ ನೀನು ಬರುವುದೇ ಬೇಡ, ನಾನೊಂದು ಪಗಡೆ ಆಡಿಬಿಡ್ತೇನೆ ಅಂತ. ಅಂದರೆ ನಾನು ಒಂದು ಪಗಡೆ ಆಡಿಬಿಡ್ತೇನೆ, ನೀನು ಬರುವುದು ಬೇಡ, ಯಾಕಂದ್ರೆ ನನಗೆ ಭಾಳ ಇಷ್ಟ ಅದು. ಆ ಪಗಡೆ ಆಟ ಆಡಿ ಎಲ್ಲ ಕಳ್ಕೊಳ್ತೇನೆ, ಆಗ ಬಂದರೆ ಸಾಕು ಅಂತ ಆ ಥರ. ಸೊ ಅದೊಂದು ವಿಷಯ ಬಿಟ್ಟರೆ ಪಾಂಡವರು ಸದಾ ಕೃಷ್ಣನ ಮಾರ್ಗದರ್ಶನದಲ್ಲೇ ನಡೆಯುತ್ತಾ ಇರುವವರು. ಸೊ ಸಾಮಾನ್ಯ ಪಾಂಡವಾನ್ ಅಂತೇಳಿದರೆ ಆ ಕೃತವರ್ಮನು ಬಂದು
ಪಾಂಡವರನ್ನು ಅಭಿನಂದಿಸಿದ್ದಾನೆ ಅಂತೇಳಿದರೆ, ನೀವು ದ್ರುಪದರಾಜನನ್ನು ಸೋಲಿಸಿ ಸೆರೆ ಹಿಡಿದು ಬಂದಿದ್ದೀರಿ ಅಂತೇಳಿದ್ರೆ ನೀವು ಮಹಾಪರಾಕ್ರಮಿಗಳು ಅನ್ನುವಂಥದ್ದು ಈ ಪ್ರಪಂಚಕ್ಕೆ ಗೊತ್ತಾಯಿತು ಅಂತ ಏನು ಮಾಡಿದ್ದಾನೆ, ಅವರನ್ನು ಅಭಿನಂದಿಸಿದ್ದಾನೆ. ಅವನು ಬೇರೆ ಯಾರಲ್ಲ, ಪಾಂಡವರ ಸಹೋದರನೇ ಆಗಿದ್ದಾನೆ. ಆಮೇಲಿಂದ ಕಳಿಸಿಕೊಟ್ಟದ್ದು ಯಾರಂದರೆ ಭಗವಂತ ಶ್ರೀಕೃಷ್ಣ ಕಳಿಸಿಕೊಟ್ಟದ್ದು. ಆ ಕೃಷ್ಣನ ಮೇಲಿನ ಇರುವಂಥ ಭಕ್ತಿಯಿಂದ ಆ ತನ್ನ ಸಹೋದರನಾದ ಪಾಂಡವರು ತಮ್ಮ ಸಹೋದರನೇ ಆದ ಕೃತವರ್ಮನನ್ನು ಏನು ಮಾಡಿದ್ದಾರೆ, ಮಾನಿತಃ, ಕೃತವರ್ಮನು ಅವರಿಂದ ಸಮ್ಮಾನಿಸಲ್ಪಟ್ಟ. ತೈರ್ಮಾನಿತಃ, ತೈಹಿ ಅಂತೇಳಿದರೆ ಪಾಂಡವರಿಂದ ಸಮ್ಮಾನಿಸಲ್ಪಟ್ಟ ಆ ಕೃತವರ್ಮನು ಇಲ್ಲಿ ಅವರನ್ನೆಲ್ಲ ಪಾಂಡವರನ್ನು ಅಭಿನಂದಿಸಿ, ಸರಿ ಹಾಗಾದರೆ ನಾನು ಹೊರಟು ಹೋಗ್ತೇನೆ, ನಾನೀಗ ಕೃಷ್ಣನ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸ್ತೇನೆ ಅಂತ ಹರಿಮ್ಯಯೌ, ಕೃಷ್ಣನ ಬಳಿಗೆ ತೆರಳಿದ. ಸೊ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಕೃತವರ್ಮ ಶೂರರಾಜನ ತಮ್ಮನ ಮಗಳ ಮಗ. ಶ್ರೀಕೃಷ್ಣನ ಮೇಲಿನ ಭಕ್ತಿಯಿಂದಾಗಿಯೂ, ಕೃಷ್ಣ ಭಕ್ತಿಯ ಸೋದರ ಎಂಬ ಕಾರಣದಿಂದಾಗಿಯೂ, ಭ್ರಾತೃತ್ವಾಚ, ಅವನು ಬೇರೆ ಯಾರಲ್ಲ, ನಮ್ಮದೇ ಸಹೋದರ ಅನ್ನುವಂಥ ಆ ಕಾರಣದಿಂದಲೂ ಈ ಶೂರ ಸೇನನ ತಮ್ಮನ ಮಗಳ ಮಗನಾದ ಈ ಕೃತವರ್ಮನು ಪಾಂಡವರಿಂದ ಚೆನ್ನಾಗಿ ಸಮ್ಮಾನಿತನಾಗಿ, ತೈಹಿ ಮಾನಿತಃ, ಸಮ್ಮಾನಿಸಲ್ಪಟ್ಟವನಾಗಿ, ನಂತರ ಕೃತವರ್ಮ ಅವರಿಂದ ಬೀಳ್ಕೊಡಲ್ಪಟ್ಟು ಕೃಷ್ಣನ ಬಳಿಗೆ ಮರಳಿದ. ಕೃತವರ್ಮ ಒಬ್ಬ ಪ್ರಸಿದ್ಧನಾದ ಯಾದವ ವೀರ. ಅವನು ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯ ಅವತಾರ ಅಂತ ಆಲ್ರೆಡಿ ನಾವು ಓದಿದ್ದೇವೆ. ಅವನು ಶೂರರಾಜನ ತಮ್ಮನ ಮಗಳ ಮಗ. ಪಾಂಡವರು ಶೂರರಾಜನ ಮಗಳು ಯಾರು, ಕುಂತಿ. ಆ ಕುಂತಿಯ ಮಕ್ಕಳು. ಇದು ಅಣ್ಣನ ಮಗಳು ಕುಂತಿಯ ಮಕ್ಕಳು. ಇದು ತಮ್ಮನ ಮಗಳು, ಈ ಕೃತವರ್ಮನ ತಾಯಿ. ಸೊ ಅವಳ ಮಗ ಕೃತವರ್ಮ. ಹೀಗೆ ಅವರು ಪಾಂಡವರ ತಾಯಿ ಕುಂತಿ ಮತ್ತು ಕೃತವರ್ಮನ ತಾಯಿ ಅಕ್ಕ ತಂಗಿಯರು ಅಂದರೆ ಡೈರೆಕ್ಟ್ ಅಲ್ಲ, ಅದು ದೊಡ್ಡಪ್ಪ ಚಿಕ್ಕಪ್ಪನ ಮಗಳಂದಿರು. ಸೊ ಹೀಗೆ ಕೃತವರ್ಮ ಪಾಂಡವರ ಹತ್ತಿರದ ಸಂಬಂಧಿ ಅಂತ ಅವರ ಯಾವುದು ರಿಲೇಷನ್ನು ಈ ಥರ ಇದೆ. ಪಾಂಡವರು ಅವನನ್ನು ಸಂಬಂಧಿ ಅನ್ನುವಂಥದ್ದು ಒಂದು ಕಾರಣದಿಂದಲೂ, ಕೃಷ್ಣನ ಕಳಿಸಿಕೊಟ್ಟದ್ದು ಯಾರು, ಕೃಷ್ಣ ಭಗವಂತ. ಸೊ ಆ ಕೃಷ್ಣನ ಮೇಲಿರುವಂತಹ ಪರಮ ಭಕ್ತಿ, ಈ ಎರಡು ಕಾರಣದಿಂದ ಅವನನ್ನು ಕೃತವರ್ಮನು ಚೆನ್ನಾಗಿ ಪಾಂಡವರಿಂದ ಸಮ್ಮಾನಿಸಲ್ಪಟ್ಟ ಅಂತ ಇದರಲ್ಲಿ ತಿಳ್ಕೊಳ್ಬೇಕು. ಅಷ್ಟು ಇಲ್ಲಿಗೆ ಇವತ್ತು ನಿಲ್ಲಿಸಿಕೊಳ್ಳೋಣ. ಸೊ ಕೃತವರ್ಮ ಬಂದು ಪುನಃ ವಾಪಸ್ಸು ಕೃಷ್ಣನಲ್ಲಿಗೆ ಹೋಗಿದ್ದಾನೆ, ಇವರನ್ನು ಅಭಿನಂದಿಸಿ ಅನ್ನುವಂಥ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣೆ.